ನಮ್ಮ ಮನಸ್ಸನ್ನ ಸ್ಥಿರವಾಗಿ ಮತ್ತೆ ಸದೃಢವಾಗಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ಓದುವಂತದ್ದು, ಒಳ್ಳೆ ಸಂಗೀತ ಆಲಿಸುವಂತದ್ದು, ಒಳ್ಳೆ ಹಾಡುಗಳನ್ನ ಕೇಳ್ತಕ್ಕಂಥದ್ದು. ಇಂಥದ್ರಿಂದ ನಮ್ಮ ಯೋಚನಾ ಲಹರಿಯನ್ನ ಸ್ಥಿರವಾಗಿಟ್ಕೊಂಡು ಒಳ್ಳೆಯ ವಿಷಯಗಳ ಕಡೆ ನಮ್ಮ ಯೋಚನೆಗಳನ್ನ ತಿರುಗಿಸಿದಾಗ ಆ ಯೋಚನೆಗಳಿಂದ ನಮಗೂ ಒಳ್ಳೇದಾಗೋದ್ರ ಜೊತೆಗೆ ನಮ್ಮ ಜೊತೆಲಿರೋರ್ಗೂ ಕೂಡ ಒಳ್ಳೇದೇ ಆಗುತ್ತೆ. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಕೇಳಿ ಅಂತರಾಳ. ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. ಅಂತರಾಳ ಅಂತರಾಳ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಪ್ರತಿ ವಾರ ಅಂತರಾಳ ಕಾರ್ಯಕ್ರಮದಲ್ಲಿ ಒಂದೊಂದು ಮೌಲ್ಯಯುತ ವಿಷಯದ ಬಗ್ಗೆ ಮಾತನಾಡ್ತಾ ಬರ್ತಾ ಇದ್ದೀವಿ. ಇವತ್ತು ಕೂಡ ತಮ್ಮ ಮುಂದೆ ಒಂದು ಹೊಸ ವಿಷಯದ ಬಗ್ಗೆ ಮಾತನಾಡಕ್ಕೆ ಅಂತ ಬಂದಿದ್ದೀನಿ. ಹಾಗಾದ್ರೆ ಹೆಚ್ಚು ತಡ ಮಾಡದೆ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ನಾನು ತಮ್ಮೆಲ್ಲರನ್ನು ಸ್ವಾಗತ ಬಯಸ್ತಾ, ಇವತ್ತಿನ ವಿಷಯ ಯೋಚನೆ. ಈ ಯೋಚನೆ ಅಂತಕ್ಕಂಥದ್ದು ಕೇವಲ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಇರ್ತಕ್ಕಂಥ ಒಂದು ಏನನ್ಬಹುದು ಭಾವನೆ ಅಥವಾ ಒಂದು ಕಲ್ಪನೆ ಏನಾದ್ರೂ ಆಗ್ಬಹುದು. ಇದು ಯಾಕೆ ಬರುತ್ತೆ ನಮ್ಗೆ ಅಂತ ನಾವು ಆಲೋಚನೆ ಮಾಡಿದಾಗ ನಮ್ಗೆ ಒಳಿತಕ್ಕಂತ ವಿಷಯ ಒಂದೇ. ಯಾವ್ದಾದ್ರೂ ಒಂದು ವಿಷಯದ ಬಗ್ಗೆ ನಾವು ಸ್ಥೂಲವಾಗಿ ಆಳವಾಗಿ ನಾವು ಚಿಂತನೆ ನಡೆಸುವಂತದ್ದೇ ಯೋಚನೆ ಅಂತ ಹೇಳ್ಬೋದು. ಈ ಯೋಚನೆಯಲ್ಲಿ ನಾವು ಎರಡು ಬಗೆಗಳನ್ನ ಮಾಡ್ಕೋಬಹುದು. ಯಾವ ತರ? ಒಳ್ಳೆ ಯೋಚನೆ ಹಾಗೂ ಕೆಟ್ಟ ಯೋಚನೆ ಅಂತ. ಒಳ್ಳೆ ಯೋಚನೆ ಅಂದ್ರೆ ಯಾವುದು? ನಾನು ಜೀವನದಲ್ಲಿ ಯಾವ ತರ ಮುಂದೆ ಬರಬೇಕು ಅಂತಂದ್ರೆ ನಾನು ಏನು ಮಾಡಬಹುದು, ಮತ್ತೆ ಮತ್ತೊಬ್ಬರಿಗೆ ಸಹಾಯ ಮಾಡುವಂತ ವಿಷಯದಲ್ಲಿ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಯಾವ ರೀತಿನಲ್ಲಿ ಅವರಿಗೆ ನೆರವಾಗಬಹುದು. ಇವು ಎಲ್ಲ ಒಳ್ಳೆ ಯೋಚನೆಗಳಿಗೆ ಸಂಬಂಧಪಟ್ಟದ್ದು. ಯಾರಿಗೋ ಒಬ್ಬ ನಮ್ಮ ಸ್ನೇಹಿತರಿಗೆ ಏನೋ ಒಂದು ಕೆಟ್ಟ ಸನ್ನಿವೇಶ ಎದುರಾಗಿದೆ, ಆತನ ಸಹಾಯಕ್ಕೆ ನನ್ನ ಕೈಲಿ ನಿಲ್ಲೋಕಾದ್ರೆ ನಾನು ಯಾಕೆ ನನ್ನ ಕೈಲಾದಂತಹ ಸಹಾಯವನ್ನ ಮಾಡಿ ಅವರನ್ನ ಪಾರ್ ಮಾಡಬಾರ್ದು ಅನ್ನೋದು ಒಳ್ಳೆ ಯೋಚನೆ. ಹಾಗೆ ಕೆಟ್ಟ ಯೋಚನೆ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವೇನಾದ್ರೂ ದುಷ್ಟ ಸಹವಾಸ ಅಥವಾ ದುಷ್ಟರ ಸಂಘ ಮಾಡಿದ್ರೆ, ಅವನು ಬೀಡಿ ಸೇದ್ತಾ ಇದ್ದಾನಲ್ಲ, ನಾನೇ ಯಾಕೆ ಸೇದ್ಬಾರ್ದು, ಅವನು ಮದ್ಯಪಾನ ಮಾಡ್ತಾ ಇದ್ದಾನೆ, ನಾನೇ ಯಾಕೆ ಒಮ್ಮೆ ಮಾಡಬಾರ್ದು. ಈ ತರ ನಮ್ಮ ಮನಸ್ಸಿನಲ್ಲಿ ಬರುವಂತ ಯೋಚನೆಗಳೆಲ್ಲ ಕೆಟ್ಟ ಯೋಚನೆಗಳು ಅಂತ ನಾವು ಅನ್ಬೋದು. ಮತ್ತೆ ನಮ್ಮ ಶತ್ರುಗಳಾಗಿರ್ಬೋದು, ಅವ್ರನ್ನ ಯಾವ ತರ ಮಟ್ಟ ಹಾಕ್ಬೇಕು, ಅವ್ರಿಗೆ ಏನ್ ತೊಂದರೆ ಕೊಡ್ಬೇಕು, ಅವ್ರಿಗೆ ಏನ್ ಕೆಡಕ್ ಮಾಡಬೇಕು, ಇಂತ ಯೋಚನೆಗಳೆಲ್ಲ ಕೆಟ್ಟ ಯೋಚನೆಯ ಗುಂಪಿಗೆ ಸೇರ್ತಕ್ಕಂಥವು. ಈ ಯೋಚನೆ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬರೋದು ಯಾವಾಗ ಅಂದ್ರೆ, ನಮಗೆ ಬುದ್ಧಿಶಕ್ತಿ ಬೆಳೆದಾಗಿನಿಂದ ಈ ಒಂದು ಯೋಚನಾ ಶಕ್ತಿ, ಯೋಚನಾ ಲಹರಿ ನಮ್ಮ ಮನಸ್ಸಿನಲ್ಲಿ ಮೂಡಿ ಬರುತ್ತೆ. ಆಮೇಲೆ ಈ ಯೋಚನೆಗೂ ಮತ್ತೆ ಸಂಸ್ಕೃತಿಗೂ ಒಂದು ನಿಕಟ ಸಂಬಂಧ ಇದೆ ಅಂತ ಹೇಳ್ಬೋದು. ಹೇಗೆ ಅಂತ ನಾವು ನೋಡ್ತಾ ಹೋದ್ರೆ, ನಮ್ಮ ಮನೆಯಲ್ಲಿ ನಮ್ಗೆ ಯಾವ ರೀತಿ ಆಲೋಚನೆಗಳನ್ನ, ಸಂಪ್ರದಾಯಗಳನ್ನ ಮತ್ತೆ ರೂಢಿ ನಿಯಮಗಳನ್ನ ಹಾಕಿ ಬೆಳೆಸಿರ್ತಾರೋ, ನಮ್ಮ ಮುಂದೆ ಬರ್ತಕ್ಕಂತ ಯೋಚನೆಗಳು ಕೂಡ ಹಾಗೇ ಇರುತ್ತೆ. ನಿಮ್ಗೆ ಮನೆಯಲ್ಲಿ ಒಳ್ಳೆ ಸಂಸ್ಕೃತಿ, ಒಳ್ಳೆ ಸಂಪ್ರದಾಯ, ರೂಢಿ ನಿಯಮಗಳು ಸಿಕ್ಕಿದ್ದೇ ಆದ್ರೆ ಖಂಡಿತ ನಿಮ್ಮಲ್ಲಿ ಒಳ್ಳೆ ಯೋಚನೆಗಳೇ ಬರ್ತವೆ. ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ಮನೆಯಲ್ಲಿ ಪದೇ ಪದೇ ಜಗಳಗಳು, ಪದೇ ಪದೇ ಮಾದಕ ವ್ಯಸನ ಅಥವಾ ಮದ್ಯಪಾನ ಅಥವಾ ಇನ್ನಿತರೆ ಕೆಟ್ಟ ದುಶ್ಚಟಗಳನ್ನ ಮಕ್ಕಳು ಅವ್ರ ಎದುರಿಗೆ ನೋಡ್ತು ಅಂತಂದ್ರೆ, ಮುಂದೆ ಅವ್ರಿಗೂ ಕೂಡ ಅದೇ ಕೆಟ್ಟ ಯೋಚನೆಗಳೇ ಬರ್ಬೋದು. ಏನ್ ಮಾಡ್ಬೋದು, ನಾನು ಇದನ್ನೇ ಮಾಡಿದ್ರೆ ಹೆಂಗಾಗುತ್ತೆ ಅಂತ ಒಂದು ಕೆಟ್ಟ ಕುತೂಹಲ ಅವರಲ್ಲಿ ಮನೆ ಮಾಡುತ್ತೆ. ಆಗ ಅದು ಕೆಟ್ಟ ಯೋಚನೆಯಾಗಿ ಬದಲಾಗೋದು. ಹಾಗಾಗಿ ನಮ್ಮ ಮನಸ್ಸನ್ನ ಸ್ಥಿರವಾಗಿ ಮತ್ತೆ ಸದೃಢವಾಗಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ಓದುವಂತದ್ದು, ಒಳ್ಳೆ ಸಂಗೀತ ಆಲಿಸುವಂತದ್ದು, ಒಳ್ಳೆ ಹಾಡುಗಳನ್ನ ಕೇಳ್ತಕ್ಕಂಥದ್ದು. ಇಂಥದ್ರಿಂದ ನಮ್ಮ ಯೋಚನಾ ಲಹರಿಯನ್ನ ಸ್ಥಿರವಾಗಿಟ್ಕೊಂಡು ಒಳ್ಳೆಯ ವಿಷಯಗಳ ಕಡೆ ನಮ್ಮ ಯೋಚನೆಗಳನ್ನ ತಿರುಗಿಸಿದಾಗ ಆ ಯೋಚನೆಗಳಿಂದ ನಮಗೂ ಒಳ್ಳೇದಾಗೋದ್ರ ಜೊತೆಗೆ ನಮ್ಮ ಜೊತೆಲಿರೋರ್ಗೂ ಕೂಡ ಒಳ್ಳೇದೇ ಆಗುತ್ತೆ. ನಾವು ಇತ್ತೀಚೆಗೆ ನೋಡ್ತಾ ಇದೀವಿ, ಯಾವುದು ಯೋಚನೆ ಮಾಡಿದ ಕೆಲವು ಕ್ಷುಲ್ಲಕ ಕಾರಣಗಳಿಗೆ ಕೊಲೆಗಳೇ ನಡೆದೋಗ್ಬಿಟ್ಟಿದೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಬಿಹಾರದಿಂದ ಬಂದು ಇಲ್ಲಿ ಬೆಂಗಳೂರಿನಲ್ಲಿ ದುಡಿತಿದ್ದಂತಹ ಕಾರ್ಮಿಕರು ಒಂದೇ ರೂಮ್ ಅಲ್ಲಿ ಒಂದ್ 3-4 ಜನ ಸ್ನೇಹಿತರು ವಾಸವಾಗಿರ್ತಾರೆ. ಅವರು ಒಂದಿನ ಊಟಕ್ಕೆ ಕೂತ್ಕೊಂಡಾಗ ಚಪಾತಿ ಮಾಡಿರ್ತಾರೆ. ಚಪಾತಿಗೆ ಪಲ್ಯ ಶಾರ್ಟೇಜ್ ಬಂದ್ಬಿಡುತ್ತೆ. ಅವರೆಲ್ಲರೂ ಪಾರ್ಟಿ ಮಾಡಿದ್ರಿಂದ ಎಲ್ಲರೂ ಮದ್ಯಪಾನ ಮಾಡಿರ್ತಾರೆ. ಆ ಪಲ್ಯ ಶಾರ್ಟೇಜ್ ಆಗಿ ಒಬ್ಬ ಸ್ನೇಹಿತ ಅವನ್ಗೆಲ್ಲರೂ ಹೇಳ್ತಾರೆ, ಸಮಾಧಾನ ಮಾಡ್ತಾರೆ, ಇವತ್ತೊಂದಿನ ಊಟ ಮಾಡ್ಕೊ, ನಾಳೆಯಿಂದ ಸರಿಯಾಗುತ್ತೆ ಅಂತ
ಹೇಳ್ತಾನೆ. ಆದ್ರೆ ಅವನ ಮನಸ್ಸಿಗೆ ಬಂದಂತಹ ಒಂದು ಕೆಟ್ಟ ಯೋಚನೆಯಿಂದಾಗಿ ನಾನು ಅವನಿಗೆ ತಾಳ್ಮೆ ಕಳ್ಕೊಂಡು ಅವನ ಯೋಚನಾ ಲಹರಿ ಬದಲಾಗಿ ಚಾಕು ತಗೊಂಡು ತನ್ನ ಸ್ನೇಹಿತನ ಕೊಂದು ಬಿಡ್ತಾನೆ. ನೋಡಿ ಎಂತಹ ಒಂದು ಕಾರಣ, ಇಂತಹ ಕ್ಷುಲ್ಲಕ ಕಾರಣಕ್ಕೆ ಒಂದು ಕೊಲೆನೆ ನಡೆದೋಗುತ್ತೆ ಅಂದ್ರೆ ಮನುಷ್ಯನ ಯೋಚನಾ ಲಹರಿ ಎಲ್ಲಿಗೆ ಬಂತು ಅಂತ ನಾವು ಆಲೋಚನೆ ಮಾಡ್ಬೇಕು. ಹಾಗೆ ಇನ್ನೂ ಹೇಳ್ತಾ ಹೋದ್ರೆ ಸುಮಾರು ಘಟನೆಗಳು ಈ ಒಂದು ಯೋಚನಾ ಶಕ್ತಿಯನ್ನ ಕಳ್ಕೊಂಡಂತವರಿಂದ ಆಗಿರುವಂತದ್ದು ಬೇಕಾದಷ್ಟಿದೆ. ಯಾಕೆಂದ್ರೆ ನೋಡಿ ಈ ಭಯೋತ್ಪಾದನೆ ಕೂಡ ಅವ್ರಿಗೆ ಒಳ್ಳೆ ಆಲೋಚನೆಗಳು ಯೋಚನೆಗಳು ಬಂದಿದ್ದಿದ್ರೆ ಅವ್ರು ಭಯೋತ್ಪಾದಕರಾಗ್ತಿರ್ಲಿಲ್ಲ. ಅದಕ್ಕೆ ತಳ್ಳಲ್ಪಟ್ಟ ಮೇಲೆ ಅವರಲ್ಲಿ ಒಳ್ಳೆ ಯೋಚನೆ ಮಾಡುವಂತ ಶಕ್ತಿನೇ ಅವರು ಕಳ್ಕೊಂಡ್ಬಿಟ್ಟು ಯೋಚನಾ ರಹಿತರಾಗಿ ಇಂತಹ ದುಷ್ಕೃತ್ಯಗಳನ್ನ ಸಮಾಜದಲ್ಲಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಸ್ನೇಹಿತರೆ, ಪೋಷಕರಾದವರು ಮಕ್ಕಳು ಯಾವ ದಾರಿಯಲ್ಲಿ ನಡೀತಾ ಇದ್ದಾರೆ, ಎಷ್ಟೇ ಅವರು ಬ್ಯುಸಿ ಆಗಿರ್ಲಿ, ಎಷ್ಟೇ ಅವ್ರಿಗೆ ಬಿಡುವಿಲ್ಲದ ವೇಳೆ ಇದ್ರೂ ಕೂಡ ಮಕ್ಕಳ ಬಗ್ಗೆ ಸರಿಯಾಗಿ ಅವರನ್ನ ಲಾಲನೆ ಪಾಲನೆ ಮಾಡೋದ್ರ ಜೊತೆಗೆ ಅವರ ನಡೆ ನುಡಿ ಯಾವ ತರ ಇದೆ, ಶಾಲಾ ಕಾಲೇಜುಗಳಿಗೆ ಅವರು ಹೋಗೋದ್ರ ಜೊತೆಗೆ ಅವರ ವಿದ್ಯಾಭ್ಯಾಸದ ಗುಣಮಟ್ಟ ಯಾವ ತರ ಇದೆ, ಮತ್ತೆ ಅವರು ಎಂತಹ ಸ್ನೇಹಿತರನ್ನ ಸಂಪಾದಿಸಿ ಅವರು ಮುನ್ನಡೀತಾ ಇದ್ದಾರೆ, ಈ ಎಲ್ಲಾ ವಿಷಯಗಳ ಬಗ್ಗೆ ಪೋಷಕರಾದಂತವರು ಒಂದು ಗಮನ ಹರಿಸಿದ್ದೇ ಆದ್ರೆ ಖಂಡಿತ ಮಕ್ಕಳಲ್ಲಿ ಒಳ್ಳೆ ಸಂಸ್ಕೃತಿಲೇ ಬೆಳೀತಾರೆ. ಹಾಗೆ ಒಳ್ಳೆ ಯೋಚನೆಗಳು ಬಂದು ಅವರು ಒಂದು ಉತ್ತಮ ಸಮಾಜದ ನಿರ್ಮಾಣದ ಜೊತೆಗೆ ಒಂದು ಅದ್ಭುತ ರಾಷ್ಟ್ರ ಕಟ್ಟುವಂತಹ ಪ್ರಜೆಗಳಾಗಿ ಗಮನಾರ್ಹ ಸಾಧನೆಗಳನ್ನ ಮಾಡ್ತಾರೆ ಅಂತ ಹೇಳಿ, ಎಲ್ಲರಲ್ಲೂ ಒಳ್ಳೆ ಯೋಚನೆಗಳೇ ಬರಲಿ, ದೇಶ ಪ್ರಗತಿಯತ್ತ ಮುನ್ನಡೀಲಿ ಅಂತ ಹಾರೈಸ್ತಾ ಈ ದಿನದ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಮ್ಮೆ ತಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.